woman in power and a woman trying to navigate the journey through multiple chapters. What chapter of your own life tested you the most? You know what I like about you? You're like a hidden book, Many chapters there. ಎಷ್ಟು ಚೆನ್ನಾಗಿ ನೀವು ವಿಷ್ಣು ಸರ್ ಮಿಮಿಕ್ರಿ ಮಾಡಿದ್ರಿ ಅಂದರೆ ಐ ವಾಸ್ ಲೈಕ್ ಅವರೇ ಮೈ ಮೇಲೆ ಬಂದಂಗೆ ವಾಸಂತಿ ಅವರೇ ಅದಾಗಿರಲಿ ಇಮಿಡಿಯೇಟ್ಲಿ ಹೌ ಯು ಸ್ವಿಚ್ ಗೇರ್ಸ್ ಬೀಯಿಂಗ್ ಆಶಾ ತಾಯಿ ಯೋರ್ ಸೆಲ್ಫ್ ಯು ಆರ್ ಒನ್ ಬ್ರಾಟ್ very sophisticatedly like packed being I am Vasanti Hariprakash, but what are those chapters of your own life that maybe ಅಲ್ಲಿ ಇನ್ನೂ ಜಾಸ್ತಿ ಬೆಳಕೆ ಬಂದಿಲ್ಲ ಬೆಳಕು ಚೆಲ್ಲಿಲ್ಲ ಅಥವಾ ಕೆಲವು ಎಲ್ಲರ ಲೈಫಲ್ಲೂ ಐ ಬಿಲೀವ್ there are few chapters that you're not very comfortable about. Have you chosen few choices of your life consciously? Because ಒಂಥರ ನಾನು ಐ ವಾಸ್ ರಿಫ್ಲೆಕ್ಟಿಂಗ್ ಥ್ರೂ ದಿಸ್ ನಾವು ನಡೆದು ಬಂದಿರೋ ದಾರಿ ಕಾನ್ಷಿಯಸ್ ಆಗಿ ಇರಲ್ವೋ ಇಟ್ಸ್ ಲೈಕ್ ರೈಟಿಂಗ್ ಇನ್ ಅ ಪೆನ್. ವಾಟ್ ಇಸ್ ರಿಟನ್ ಯು ಕಾಂಟ್ ಅಗೇನ್ ಗೋ ಬ್ಯಾಕ್ ಆ್ಯಂಡ್ ಎರೇಸ್ ಇಟ್. ಟ್ರೂ. ಹಾಗಾಗಿ ವೆದರ್ ಯು ಲೈಕ್ ಇಟ್ ಆರ್ ನಾಟ್. ಸೊ ವಾಟ್ ಆರ್ ದೋಸ್ ಚಾಪ್ಟರ್ಸ್ ಆಫ್ ಯುವರ್ ಲೈಫ್ ದಟ್ ಪ್ರಾಬ್ಲಿ ಸಮ್ ಥಿಂಗ್ಸ್ ಆರ್ ನಾಟ್ ವೆರಿ ಕಂಫರ್ಟಬಲ್ ಅಥವಾ ಗೊತ್ತಿಲ್ಲ. ಕಂಫರ್ಟಬಲ್ ಇಲ್ಲದೆ ಇರೋದು ವಾಸ್ ವೆನ್ ಐ ಸ್ಟೆಪ್ಡ್ ಇನ್ ಟು ಆಂಟ್ರಪ್ರಿನರ್ಶಿಪ್. Meaning? Which is the time when I decided to take a break from television, news television, which was going very good. In fact, ಬಹಳ ಒಂದು ಇಂಟರ್ನ್ಯಾಷನಲ್ time of my career where I was in Vietnam, Philippines, Nepal, reporting, Laos, reporting on a South Asia series of for BBC World News, a documentary ಗಾಗಿ ಎಷ್ಟು ಚೆನ್ನಾಗಿತ್ತು. Nairobi. I mean, this was, sometimes you just feel that what the point I made at the very beginning, that sometimes ನಾವು ದೇವ್ರ ಹತ್ರ ಕೇಳ್ಕೊಂಡು ನನ್ನನ್ನು ಜರ್ನಲಿಸ್ಟ್ ಮಾಡು ಅಥವಾ ನಾನು ಒಬ್ಬ ಇದಾಗಿರಬೇಕು, ನಾನು ಇಡೀ ವಿಶ್ವ ನಾನು ಸುತ್ತಬೇಕು, ನಾಟ್ ಆಸ್ ಅ ಟೂರಿಸ್ಟ್, ಇಮ್ಯಾಜಿನ್ as an added storyteller from India, like as an anchor, idu. Athwa even for me too, I sometimes take, as I mentioned earlier, leaders through how you can put your story out to the world. And this I have done in some very wonderful, beautiful settings. On the horse farm in Netherlands, alli kootkondu scientists jote, I have guided them on how they should make friends with the media. Or ಮಾಡ್ತಾ ಇರೋ ಕೆಲಸಗಳು ಬರೀ ಅವ್ರಿಗೆ ಸೀಮಿತವಲ್ಲದೆ, how should they actually overcome their shyness and speak with confidence, speak with ಇದು, ಈ ಥರ ಒಂದು ಬೇರೆ ಬೇರೆ ಸೆಟ್ಟಿಂಗ್ ಅಲ್ಲಿ ಆಸ್ ಅ ಕೋಚ್, ಆಸ್ ಅ ಸ್ಟೋರಿ ಟೆಲ್ಲರ್ ಸುಮಾರು ಕೆಲಸ ಮಾಡಿದ್ದೀನಿ. There came a time when I said, okay, I'm going to take a break, I'm going to spend some time with Anirudh, my son. And then, I am just going to go with the flow. ಇವಾಗ ಹೇಗೆ ರೇಡಿಯೋ ಟಿವಿ ಆಲ್ಸೋ ಕೇಮ್ ಅನ್ಪ್ಲಾನ್ಡ್ ಇನ್ ಟು ಮೈ ಲೈಫ್, ಅದೇ ರೀತಿ ಪಿಕಲ್ ಜಾರ್ ಅನ್ನೋ ನನ್ನ ಮಾಧ್ಯಮ ಆರ್ಗನೈಸೇಷನ್ ಈಸ್ ಅನದರ್ ಬೇಬಿ ದಟ್ ಕೇಮ್ ಮೈ ವೇ ವಿತೌಟ್ ಮೈ ಈವನ್ ನೋಯಿಂಗ್ ಅಬೌಟ್ ಇಟ್. ಲೈಕ್ ಇನ್ ದ ಸೆನ್ಸ್, ಕೂತು ಒಂದು ಫಿಲ್ಮ್ ಫೆಸ್ಟಿವಲ್ ಮಾಡಬೇಕು ಅಂತ ಸ್ಮಿತಾ ಪಾಟೀಲ್, ದ ಗ್ರೇಟ್ ಆ್ಯಕ್ಟರ್ ಹೂ ಪಾಸ್ಡ್ ಅವೇ ಅಟ್ ಅ ವೆರಿ ಯಂಗ್ ಏಜ್, ಅದನ್ನು ಫಿಲ್ಮ್ ಫೆಸ್ಟಿವಲ್ ಮಾಡಬೇಕು ಅಂತ ಅಂದಾಗ ಸುಮಾರು ನನ್ನ ಸರ್ಕಲಲ್ಲಿರೋವಂಥ ಬೆಂಗಳೂರು ಜನರು ಹೂ ಆರ್ ಅಕಂಪ್ಲಿಷ್ಡ್ ದೇರ್ ಓನ್ ಫೀಲ್ಡ್ಸ್, ಅವ್ರನ್ನ ಸೇರಿಸಿ ಒಂದು ಬ್ಯೂಟಿಫುಲ್ ಕಲೆಕ್ಟಿವ್ ಎಫರ್ಟ್ ಆಗಿ ನಾವು ಫಿಲ್ಮ್ ಫೆಸ್ಟಿವಲ್ ಮಾಡಿದ್ವಿ. ಮಹೇಶ್ ಭಟ್ ಬಂದಿದ್ದರು, ಶ್ಯಾಮ್ ಬೆನೆಗಲ್ ಅವ್ರು ಬಂದಿದ್ದರು, ಸ್ಮಿತಾ ಪಾಟೀಲ್ ಅವರ ತಂದೆ ಅವಾಗ ಅವರಿದ್ದರು. ಸೊ ಇದೆಲ್ಲ ಆಗಿ ಸಡನ್ನಾಗಿ ನಾವು ಹೆಸರು ಕೂಡ ಇಟ್ಟಿರಲಿಲ್ಲ ಈ ಒಂದು ಫಿಲ್ಮ್ ಫೆಸ್ಟಿವಲ್ಗೆ. ಕೆಲಸ ಮಾಡ್ತಿದ್ವಿ, ಆ್ಯಂಡ್ ವೆನ್ ದ ಪೋಸ್ಟರ್ಸ್ ವೆರ್ ಅಬೌಟ್ ಟು ಬಿ ಪ್ರಿಂಟೆಡ್, ಸುರಭಿ ಅಂತ ನನ್ನ ಟೀಮಲ್ಲಿ ಇದು ಸುರಭಿ ಶಾಸ್ತ್ರಿ, ಸೊ ಶಿ ವಾಸ್ ಸೇಯಿಂಗ್, ವಿ ಹ್ಯಾವ್ ಟು ಗೆಟ್ ದಿಸ್ ಪ್ರಿಂಟೆಡ್, ಸಮಥಿಂಗ್ ಪ್ರೆಸೆಂಟ್ಸ್ ದಿಸ್ ಫಿಲ್ಮ್ ಫೆಸ್ಟಿವಲ್ ಅಂತ ಬರಬೇಕಲ್ಲ, ಭೂಮಿಕಾ ಅಂತ ಹೆಸರಿಟ್ಟಿದ್ವಿ. ವಾಟ್ ಈಸ್ ದಟ್ ಸಮಥಿಂಗ್? ಐ ಸೆಡ್ ಪಿಕಲ್ ಜಾರ್. Now Pickle Jar went on to be the name of my company because ad yake ad holidu, I mean for some time because both my mother-in-law and my grandmother super duper uppinkayigalu haktidru. So I feel this is kind of a tribute to those two women. But anyway, whatever that be, that struggle to become this madhyama organized, I mean rather to become this company which was presenting film festivals, to then it went through so much of that learning curve anta fashionable agi ಹೇಳ್ತಾರೆ.
But I would count them as mini failures at that point of time, because it was very hard to sustain that as a proper business, as a film festival platform, because we had to film rights ಇಂದ ಹಿಡಿದು ಅದಕ್ಕೆ ಒಂದು organize, you have to find a on ground space. After all, it is not some digital thing, it was a thing. Audience ಅನ್ನ ಹೇಗೆ ಕರೆಸೋದು, media outreach ಹೇಗೆ ಮಾಡೋದು, publicity, marketing, there's so many aspects to that I, by 2017-18 I'm like, ಆಗೋಲ್ಲ, ಇದು ನನ್ನ ಕೈಯಲ್ಲಿ ಆಗೋಲ್ಲ. And it really depletes your confidence at that point of time. Luckily, Rashmi, I've always had such wonderful enablers around me. ಧೈರ್ಯ ತುಂಬಿಸೋದ್ರಲ್ಲಿ ಏನು ಕಡಿಮೆ ಇಲ್ಲ. ದೇ ವಿಲ್ ಸೇ, ಇದರಲ್ಲಾಗಲಿಲ್ಲ ಅಂದರೆ ಏನು, ದಿಸ್ ಇಸ್ ನಾಟ್ ಅ ರಿಫ್ಲೆಕ್ಷನ್ ಆಫ್ ವಾಟ್ ಯು ಹ್ಯಾವ್ ಡನ್ ಅದರ್ವೈಸ್. ಸೊ ಒಬ್ಬರು ಹೂ ಹ್ಯಾಸ್ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಮೈ ಲೈಫ್, ಉದಯ್ ವಿಜಯನ್ ಅಂತ ಅವ್ರ ಹೆಸರು. ಅವರು he is the ಸ್ಥಾಪಕರು ಆಫ್ ಅ ಸಮಥಿಂಗ್ ಕಾಲ್ಡ್ ಬಿಯಾಂಡ್ ಕಾರ್ಲ್ಟನ್. ಬಿಯಾಂಡ್ ಕಾರ್ಲ್ಟನ್ ಅನ್ನೋದು ಹೆಸರು ಫಾರ್ ಕಾರ್ಟನ್ ಆಕ್ಸಿಡೆಂಟ್. ಕಾರ್ಲ್ಟನ್ ಫೈರ್ ಆದಾಗ 9 ಜನ ಅದರಲ್ಲಿ ಪ್ರಾಣ ಕಳ್ಕೊಂಡ್ರು. ಅದರಲ್ಲಿ ಒಬ್ಬರು ಅಖಿಲ್ ಉದಯ್ ವಿಜಯನ್. ದಿಸ್ ಜೆಂಟಲ್ಮನ್ ಲಾಸ್ಟ್ ಹಿಸ್ ಓನ್ಲಿ ಸನ್ ಟು ದಟ್ ಫೈರ್. ಅವರು ಆ ಗ್ರೀಫನ್ನು ಬೇರೆ ಯಾರಿಗೂ ಆ ಫೈರ್ ಇದು ಆಕ್ಸಿಡೆಂಟಿಂದ ಇದು ಆಗಬಾರ್ದು ಅಂತ ಒಂದು ಸೇಫ್ಟಿ ಅವೇರ್ನೆಸ್ ಸಂಸ್ಥೆಯನ್ನು ಕ್ರಿಯೇಟ್ ಮಾಡಿ, ಲೆಟ್ us go beyond the Carlton ಇದು and put fire safety measures. Let's talk to the police, let's talk to the people. ಬಿಲ್ಡಿಂಗ್ಸ್ಗಳಲ್ಲಿ ಹೇಗೆ ಫೈರ್ ಸೇಫ್ಟಿ ಇದು ಮಾಡ್ಬೋದು, ಪೊಲಿಟಿಕಲ್ ಲೀಡರ್ಸ್ ಹತ್ರ ಇದು ಮಾಡೋದು. ಸೊ ಅವ್ರ ಬೋರ್ಡಲ್ಲಿ ನಾನು ಜಾಯ್ನ್ ಆದೆ. ಮಾಧ್ಯಮ ಒಂದು ವಿಸಿಬಿಲಿಟಿ ಅಲ್ಲಿ ಹೆಲ್ಪ್ ಮಾಡೋಣ ಅಂತ, ಜಸ್ಟ್ ಅವ್ರ ಜೊತೆ ಕೈ ಜೋಡಿಸೋದಕ್ಕೆ. ಬಟ್ ಉದಯ್ ಅವರು, ಹೀ ಈಸ್ ಮೋರ್ ದೆನ್ ಜಸ್ಟ್ ದಟ್ ಇದು, ಹೀ ಈಸ್ ಅಟ್ ವೆಲ್ ವಿಶರ್. ಆ್ಯಂಡ್ ಅವ್ರು ಹೇಳಿದರು, ಓಕೆ, ದಿಸ್ ವಾಸ್ ಅ ಸೆಟ್ ಬ್ಯಾಕ್, ವಾಟ್ ಎವರ್ ಹ್ಯಾಪನ್, ಬಟ್ ನೌ ದ ಎಲೆಕ್ಷನ್ಸ್ ಆರ್ ಕಮಿಂಗ್. ಕರ್ನಾಟಕ ಎಲೆಕ್ಷನ್ಸ್ ಇತ್ತು 2018ರಲ್ಲಿ. ಅಸೆಂಬ್ಲಿ ಎಲೆಕ್ಷನ್ಸ್, ನಮ್ಮ ವಿಧಾನಸಭಾ ಚುನಾವಣೆ ಇದ್ದಾಗ ಯಾರೋ ಡೆಲ್ಲಿಯಿಂದ ಬಂದು ನಮ್ಮ ರಾಜ್ಯದ ಬಗ್ಗೆ ಅವರು ಎಲ್ಲ ಹೇಳ್ತಾರೆ. ನೀನು, ಯು ಹ್ಯಾವ್ ಬಿನ್ ಫ್ರಮ್ ಅವರ್ ಸಿಟಿ, ಅವರ್ ಸ್ಟೇಟ್, ಯು ಹ್ಯಾವ್ ಬೀನ್ ಇನ್ ವೇರಿಯಸ್ ರೋಲ್ಸ್ ಆಸ್ ಸಬ್ ಎಡಿಟರ್, ಆಸ್ ವಾಟ್ ಎವರ್ RJ ಆ್ಯಂಡ್ ಟೆಲಿವಿಷನ್ ಕರೆಸ್ಪಾಂಡೆಂಟ್. ವೈ ಆರ್ ಯು ನಾಟ್ ಗೋಯಿಂಗ್ ಟು ದ ಗ್ರೌಂಡ್? Oh, no, I have lost touch with the ground. I was in a phase where I just thought that I'm not attempting anything, because ಕನ್ನಡದಲ್ಲಿ ಏನು ಹೇಳ್ತಾರೆ, ಕೈ ಸುಟ್ಕೊಳ್ಳೋದು ಅಂತಾರಲ್ಲ, some part of my personal savings had already been ಇದು in this trying to get the business in place. So I was like, no, you will go back and you will find your touch back. ಹಂಗೆ ಆಯಿತು, when I just this thing, I was like, Uday, you were right, now I'm like back on my ground again. So a ground reality. Setback teach you? Andre setback taught me that please find those who know that space to run it for you. You don't try to become that person unless, of course, I'm not saying that somebody like me who's been in the content creator space, somebody who's always been in the creative side, because namal enagutte Rashmi, even unless you have come into your own independent setting, you don't know how the business side of a thing works. You are in a radio station, ಆರಾಮಾಗಿ ಹೋಗಿ ನೀನು ಬೆಳಗಿನ ಶೋ ಮಾಡ್ಕೊಂಡು ಬರ್ತೀಯ. You're, of course, the fame that is coming your way, you have no clue how is that being run. You're not dealing with numbers or sales or operations, no backlash. Yeah, you're somewhat protected. Even as a patrakarta, you are like, somebody is taking care. When you come into your own thing as a udyami, as an entrepreneur, you have to, and I remember writing a blog about this, saying that I am this ambassador, I am the one also who picks up the thing which has fallen down and, keeping my, though I am the one who's sending off the courier. You're figuring out, it's a great phase, I don't regret it. But what it taught me, I'm very clear, meaning you have to really not shy away saying that this is not for me. Ayyo, nange business artha agolla. This is a number game. You have to literally get into that and get your hands absolutely into this. So this sort of cycle was also coinciding with many of the national level changes. Demonetization bantu.
COVID bantu, things which you were doing on ground, suddenly we had to rethink of it as in a digital way. Luckily again, whether in terms of startup advisor friends or people like Uday or others in my this thing ecosystem, so they were there to at least cushion. If not, I mean, they can't take the full blow because the business is yours, but at least you need those. And that's why I always feel that it's not like I have a single mentor. I have benefited from being at multiple teachers in my life at multiple points of Who are time. your constants? More jana secret idare. They are so, some of them, a couple of them are so away from the limelight. Two of them are pretty well known, but I know I can't mention. But ಒಬ್ಳು ಅಂತ ನಾನು ಹೇಳ್ಬೋದು, ಬಿಕಾಸ್ ಶೀ ಈಸ್ ಫ್ರಮ್ ಆರ್ ಊರು ಓನ್ಲಿ. ಒಬ್ಬರು ಚೆನ್ನೈಯಲ್ಲಿದ್ದಾರೆ. ಹಿ ಈಸ್ ಬಿನ್ ಅ ಕಾನ್ಸ್ಟೆಂಟ್ ಗೈಡ್, ಫ್ಯಾಂಟಾಸ್ಟಿಕ್ ಸಪೋರ್ಟ್. Gayatri Krishna, I would like to take her name. Gayatri, I first met in Rangashankara because she was working with ನಮ್ಮ ಎಲ್ಲರಿಗೂ ಬಹಳ ಪ್ರಿಯವಾದಂಥ ಅರು ಅಕ್ಕ ಅರುಂಧತಿ ನಾಗ್ ರಂಗಶಂಕರದಲ್ಲಿ. Gayatri is that quiet powerhouse. She's not just, I mean, she's actually from IT space. And she is somebody who will do everything and you won't even know it is her. Anta ಒಂದು ಎಲೆಮರೆಕಾಯಲ್ಲ, ಸಮಥಿಂಗ್ ಎಲ್ಸ್. ಅವಳದು ಕೆಪಾಸಿಟಿನೇ ಬೇರೆ. ಲೈಕ್ when I travel with her in the car, she is on her office call. She will be on the call with the theatre people. She's trying to get from London to do this thing. And all of that in a constant, there is no panic, there is no stress. Oh, idu cancel aitu. She is someone who has been a very quiet doer of the, enabler of the Bangalore arts scene. ಅವ್ರು ರಂಗಶಂಕರದಲ್ಲಿ ಇದ್ಕೊಂಡು ಮಾಡಿದ್ದನ್ನು ನಾನು ನೋಡಿದ್ದೀನಿ. ಅದಾದಮೇಲೆ ಅವರು ಭೂಮಿಜಾ ಅಂತ ಒಂದು ಪ್ರಾರಂಭ ಮಾಡ್ತಾರೆ. Bhumija conducts, and I have been fortunate to be as a Sutradhar and as a part of India's child prodigy in the classical music space. Jackfruit Festival ಅಂತ ಒಂದು ಮಾಡ್ತಾರೆ. ಅದು ನಮ್ಮ ಹಲಸಿನ ಹಣ್ಣಲ್ಲ, ಬಟ್ ದಟ್ ಈಸ್ ಮೋರ್ ಫಾರ್ ಚಿಲ್ಡ್ರನ್ ಇನ್ ಆರ್ಟ್ಸ್. Children learning Indian, whether it is music or, ರಾಜಸ್ಥಾನದಲ್ಲಿ ಇರುವಂಥ ಅಚ್ರಕ್, block prints ಇದೆಲ್ಲ, the dance form. Wow. Okay. And so I don't know, Lambani is not. Ilema. Let us Google this thing. Sure. And Manganiyar anta, MANJNIYAR. I'll send you just a clip. ಮಕ್ಕಳು ಮಾಡ್ತಾರೆ, ಹಾಡ್ತಾರೆ, ಹೈ ಹುಡುಗರು. It's usually by a Rajasthani Muslim community there. And a Manganiyar, she got them to Bangalore. Gayatri. She's so a Manganiyar selection alli. I mean, it's not easy to source these people from the best of artists from there and ಅವ್ರನ್ನ ನೋಡ್ಕೊಳ್ಳೋದು. ಇದು ಸೊ ಚೌಡಯ್ಯದಲ್ಲಿ ನಮ್ಮ ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ IMEದಲ್ಲಿ ಈ ಥರ ಒಂದು ಇದರಲ್ಲಿ ಕ್ವಾಯ್ಟಾಗಿ ಭೂಮಿಜಾ ಹ್ಯಾಸ್ ಬಿನ್ ಡೂಯಿಂಗ್ ಸಚ್ ವಂಡರ್ಫುಲ್ ವರ್ಕ್ ಇನ್ ಗೆಟಿಂಗ್ classical music, because there are many ಸಂಸ್ಥೆಗಳು which are doing good work, but ಈ India's child prodigy ಇದನ್ನ ಶುಭಾ ಮುದ್ಗಲ್ ಅವರು ಆಸ್ ಅ ಕ್ಯೂರೇಟರ್ ಅವರು ಇದನ್ನ ಮಾಡ್ತಾರೆ along with her husband, and fabulous, so I feel Gayatri is one of the influences in my life. She is the elder sister I don't get to meet for some 2 years in a row, ಅವರು, because she is also busy, I am also busy. ಕೋರಮಂಗ್ಲ ಮನೆ ಎಲ್ಲೋ, and ನಾನು ಯೂಶಲಿ ನಮ್ಮನೆ ಗೋಕುಲಾಷ್ಟಮಿ ಕರಿತೀನಿ, and I realize she's somewhere in some Pacific island or something. I will and then she'll say, ಅಯ್ಯೋ ನಾಳೆ ಬೆಳಗ್ಗೆ ಬಂದ್ಬಿಡ್ತೀನಿ ಅಂದರೆ, ಸರಿ ಪುಳಿಯೋಗರೆ ಡನ್ಸೋ ಮಾಡಿಸಿ ಅದನ್ನ. So the constants in my life, apart from, of course, my family, ನನ್ನ ಕಸಿನ್ ಇದ್ದಾಳೆ ಹರಿಣಿ ಅಂತ, ವಯಸ್ಸಲ್ಲಿ ಚಿಕ್ಕವಳು, ಆದರೆ ನನ್ನ ಬಾಸ್ ಅವಳು. she's a great influence. Why? Because when I was growing up, my parents used to be in different paths and this thing. So I spent a good 3 years in Bangalore in various Chikkamma Dodamma cousins, Chikkamma Dodamma manegalu. And
we all were growing up together. Hmm. So, you know, like a rock, touch wood, like, you know, so whatever happens, she's there to, even ನಾನು ಹೇಳಿದ್ನಲ್ಲ ನಮ್ಮ ಅಮ್ಮನಿಗೆ ಸ್ವಲ್ಪ ಫ್ರ್ಯಾಕ್ಚರ್ ಗಿಕ್ಚರ್ ಆಗಿ, ಸೊ ಐ ಜಸ್ಟ್ ಹ್ಯಾವ್ ಟು ಸೇ ಹರಿಣಿ, she will be there in my house. You know, she's just 1 kilometer away. ಸೊ ಕಾನ್ಸ್ಟೆನ್ಸ್ ಇನ್ ಮೈ ಲೈಫ್, ಇವಾಗ ನಾನು ಅನ್ಕೊಳ್ತಾ ಇದ್ದೀನಿ ರಶ್ಮಿ ಶೋಯಿಂದ ಆಚೆ ಹೋದ್ಮೇಲೆ ಜ್ಞಾಪಕ ಬಂದಾಗ ಆ ಕಾನ್ಸ್ಟೆನ್ಸ್ ಬೈಕೋತಾರೆ. ಏನು ಎಲ್ಲಿ ನನ್ನ ಹೆಸರು ಹೇಳಲ್ಲ ಅಂತನಾ? ಅದೇ. ಸೊ ಡು ಯು ಥಿಂಕ್ ರೇಡಿಯೋ ಮೀಡಿಯಾ, ಮಿಲನ್ ಸರ್ ಅಹಮದ್ ಇದ್ದಾರೆ, ಅವರು ರೇಡಿಯೋ ಇದರಲ್ಲಿ, ಹಿ ವಾಸ್ ಆಕಾಶವಾಣಿಯಲ್ಲಿ, ಶಿ ವಾಸ್ in a very good padavi. He was, I think, in a very senior position. And again, a gentleman who I've always, you know, who has seen me through my radio career, given feedback. So even now I regard him as a very great presence in my life. ವಾಟ್ಸ್ ಯರ್ ಸನ್ ಸೈನ್ ವಸಂತಿ? Gemini. Ooh. You think you are a Gemini? ಅಂದ್ರೆ ಇನ್ ಕ್ಯಾರೆಕ್ಟರ್ ಆಲ್ಸೋ? ಯಾ, ಐ ಮೀನ್ ಸ್ವಲ್ಪ ಮ್ಯಾಚ್ ದ ಫಾಲೋಯಿಂಗ್ ಮಾಡಿದ್ರೆ ಸಿಗತ್ತೆ ಒಂದಷ್ಟು. ಈ ಕಡೆ ಹೋಗ್ತೀರಾ ಆ ಕಡೆನೂ ಹೋಗ್ತೀರಾ, ಅಂದರೆ ಅನ್ಪ್ರೆಡಿಕ್ಟಬಲ್. ಅನ್ಪ್ರೆಡಿಕ್ಟಬಲ್ಗಿಂತ ಎರಡು ಕಡೆನೂ ಸರಿ ಅನ್ಸತ್ತೆ. ಸಿ ದಟ್ ಇಸ್ ದಿ ಅದರ್ ಪರ್ಸ್ಪೆಕ್ಟಿವ್. ಸೊ ದೇರ್ ಆರ್, ಯು ನೋ, ಲೈಕ್ ಸಂಬಡಿ ವಿಲ್ ಸೇ, ದೇ ವಿಲ್ ಬಿ ವೆರಿ, ಲೈಕ್ ಮೈ ಮದರ್, ಶೀ ಈಸ್ ಅ Taurus, and they have their set views ಅಲ್ಲ, ಇದು ಅಂದರೆ ಇದು, ಆ್ಯಂಡ್ ಐ ವಿಲ್ ಸೇ ಇದು, ಬಟ್ ಅದು ಕೂಡ ಇಸ್ ಓಕೆ.